ಕನ್ನಡದ ಯೂಟ್ಯೂಬರ್ ಒಂದು ಚಾನೆಲ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಲಿದ್ದಾರಂತೆ. ಯಾರು ಈ ಯೂಟ್ಯೂಬರ್ ಅಂತ ನೋಡೋಣ ಬನ್ನಿ. ಅಕ್ಕ ನಾನು ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ. ಇದು ಕಟ್ಟಿಟ್ಟ ಬುತ್ತಿ. ಅದ್ ಯಾವ ಚಾನಲ್ ಆದ್ರೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಕನ್ನಡದ ವ್ಲಾಗರ್, ಯೂಟ್ಯೂಬರ್ ಅಲ್ಲದೆ ತನ್ನ ಇನ್ಸ್ಟಾದಲ್ಲೇ ಅತಿ ಹೆಚ್ಚು ವ್ಯೂಸ್, ಲೈಕ್ಸ್, ಫಾಲೋವರ್ಸ್ ನ ಪಡೆದುಕೊಂಡಿರುವ ನಟಿ ಸೋನು ಶ್ರೀನಿವಾಸ್ ಗೌಡ. ಈ ಹಿಂದೆ ಕೆಲವು ಸುದ್ದಿಗಳ ಮೂಲಕ ತುಂಬಾ ವೈರಲ್ ಆಗಿದ್ದವರು. ಅದಲ್ಲದೆ ಕನ್ನಡದ ಬಿಗ್ ಬಾಸ್ನ OTT ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಸ್ಪರ್ಧಿಯಾಗಿ ಸೈ ಎನಿಸಿಕೊಂಡವರು. ಅಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ತನ್ನದೇ ಆದ ಫಾಲೋವರ್ಸ್ನ ಹೆಚ್ಚಿಸಿಕೊಂಡಿದ್ದವರು. ಕೆಲವು ದಿನಗಳ ಹಿಂದೆ ದತ್ತು ಪಡೆಯುವ ವಿಷಯದಲ್ಲೂ ಕೂಡ ಪೊಲೀಸ್ ಪ್ರಕರಣದ ಸುದ್ದಿ ಕೂಡ ಆಗಿತ್ತು. ಆದರೆ ಇದೀಗ ಸ್ವತಃ ಸೋನು ಶ್ರೀನಿವಾಸ್ ಗೌಡರವರೇ ಡಿಫಾರ್ಮೇಷನ್ ಕೇಸ್ ಬಗ್ಗೆ ಮಾತನಾಡಿದ್ದಾರೆ. ಅದು ಕೂಡ ತುಂಬ ವೈರಲ್ ಆಗುತ್ತಿದೆ. ಇತ್ತೀಚೆಗೆ ಸೋನು ಶ್ರೀನಿವಾಸ್ ಗೌಡ ಸಹ ಸ್ವಂತ ಊರಿನಲ್ಲೇ ಮನೆ ಕಟ್ಟಿಸಿ ಗೃಹ ಪ್ರವೇಶ ಕೂಡ ಮಾಡಿದ್ದರು. ತುಂಬ ಖುಷಿ ಕೂಡ ಪಟ್ಟರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ದುಡ್ಡು ಎಲ್ಲಿಂದ ಬಂತು, ಹೇಗೆ ಬಂತು ಎಂಬ ಚರ್ಚೆ ಕೂಡ ಮಾಡಲಾಯಿತು. ಇದೇ ವಿಷಯಕ್ಕೆ ಸೋನು ತಕ್ಕ ಉತ್ತರವನ್ನು ಕೊಟ್ಟು ಡಿಫಾರ್ಮೇಷನ್ ಕೇಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿ, ಯಾವ ನ್ಯೂಸ್ ಚಾನಲ್ ನೋಡಿ ಅಲ್ಲಿ ಕೆಳಗಡೆ ದುಡ್ಡೆಲ್ಲಿಂದ ಬಂತು, ದುಡ್ಡೆಲ್ಲಿ ನಾನು ಒಂದು ಸ್ಟೋರಿ ಹಾಕಿದ್ರೆ ನನಗೆ 60,000 to 70,000 ನನಗೆ ಪೇ ಮಾಡ್ತಾರೆ. ಪರ್ ರೀಲ್ಸ್ ನಾನ್ ಚಾರ್ಜ್ ಮಾಡೋದು 2 lakh. ಅರ್ಥ ಆಯ್ತಾ? ನಾನು ಈ ಒಂದು ವಿಡಿಯೋನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಜನಗಳು ಎಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿಂದ ಈಗ ಸೋಷಿಯಲ್ ಮೀಡಿಯಾ ಹಿಂಗ ಆಗ್ಬಿಡಿದೆ. ಅಂಡ್ ಇನ್ನೊಂದು, ನಾನ್ ಇನ್ಫ್ಲೂಯೆನ್ಸರ್ ಅಲ್ಲ ಬಿಡು, ನಾನ್ ಸೆಲೆಬ್ರಿಟಿ. ನನ್ ರಿಯಾಲಿಟಿ ಒಂದು ದೊಡ್ಡ, ಅತ್ಯಂತ ದೊಡ್ಡ ಒಂದು ರಿಯಾಲಿಟಿ ಶೋನ ನಾನು ಒಬ್ಳು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಂದ್ರೆ ನನಗೂ ಖುಷಿ ಇದೆ. ಅದಕ್ಕೆ ಈ 3rd ಕ್ಲಾಸ್ ಚಾನೆಲ್, ಕೆಲವೊಂದು ಚಾನೆಲ್ಗಳು ಎಷ್ಟು ಅಸಹ್ಯವಾಗಿ ನ್ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಲಿಟ್ರಲಿ ನನಗೆ ಒಂದು ಈ ಡಿಫಾರ್ಮೇಷನ್ ಕೇಸ್ ಹಾಕ್ಬಿಡೋಣ ಅಂತ ಅನ್ಸಿದೆ. ಅವ್ರು ಸೀರಿಯಸ್ಲಿ ನಿಜವಾಗ್ಲೂ ಲಿಟ್ರಲಿ ನನಗೆ ತಗೊಳಕ್ ಆಗ್ತಿಲ್ಲ. ಹಂಗಂತೆ ಮೀಟ್ ಮಾಡೋದ್ರಂತೆ, ಹಿಂಗಂತೆ, ನೆಕ್ಸ್ಟ್ ಇದಂತೆ, ಅದಂತೆ. ಗಾಡ್, ಲಿಟ್ರಲಿ ನನಗೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ, ಅಲ್ಲ ಏನ್ ಗುರು ನಿಮ್ಗೆ ನಿಮ್ ನ್ಯೂಸ್ ಬೇಕಷ್ಟೇ. ಯಾರ ಮನೆ ಹಾಳಾಗ್ಲಿ, ಯಾವ ಹುಡುಗಿ ಬಹಳ ಹಾಳಾಗ್ಲಿ, ಏನಾದ್ರೂ ಆಗಲಿ, ನಿಮ್ಗೆ ನ್ಯೂಸ್ ಬೇಕು ಅಷ್ಟೇ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.